ಐನಾ ಗಾರ್ಮೆಂಟ್ಸ್ ಅಲ್ಲಿ ಮಾತಾಡೋದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡಬಾರ್ದು ಅಂತ ಬಾಲರಾಜ್ಗೆ ಹೇಳ್ಬಿಡು. ಅವರಿಬ್ರು ಚೆನ್ನಾಗಿ ಮಾತಾಡ್ಲಿ. ಗಾರ್ಮೆಂಟ್ಸ್ ಅಲ್ಲಿ ಅವರಿಬ್ರು ಕೆಲಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡ್ಲಿ, ಟೈಮ್ ಸ್ಪೆಂಡ್ ಮಾಡ್ಲಿ. ಆಗ ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯುತ್ತೆ. ಅಮ್ಮ, ಯಾಕೆ ಹೀಗೆ ಕೂತಿದ್ಯಾ? ತಿಂಡಿ ತಿನ್ನಮ್ಮ. ನನಗ್ ಬೇಡ. ರಾತ್ರಿ ಊಟನೂ ಮಾಡಿಲ್ಲ, ಇವಾಗ ತಿಂಡಿನೂ ತಿಂದಿಲ್ಲ. ಹಿಂಗಾದ್ರೆ ಹೆಂಗಮ್ಮ? ಪ್ಲೀಸ್, ಇವಾಗ ನೀನ್ ತಿಂತೀಯೋ ಇಲ್ವೋ? ನನಗ್ ಬೇಡ ಅಂತ ಹೇಳಿದ್ನಲ್ವಾ? ಯಾಕೆ ಬೇಡ? ನಿಮ್ಮಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ನಲ್ಲ, ಅವನೇನ್ ತಿನ್ನೋ ಬಿಟ್ನೋ ನನಗ್ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನನಗ್ ಸೇರುತ್ತೇನೆ. ಓಹೋ, ಮಗನ್ ಮೇಲೆ ಇಷ್ಟ ಪ್ರೀತಿ ಇರೋಳು ಅವನ್ ಜೊತೆ ಯಾಕೆ ಜಗಳ ಆಡ್ಬೇಕಿತ್ತು? ಅವನ್ ಮನೆ ಬಿಟ್ಟು ಹೋಗುವಾಗ ಯಾಕೆ ತಡಿದೆ ಸುಮ್ನಿರ್ಬೇಕಿತ್ತು? ದೀಪಾ, ನೀನು ಅವನ್ ತರಾನೇ ಮಾತಾಡ್ತೀಯಲ್ಲೇ. ನಾನೇನು ಅವನ್ ಮೇಲಿನ ಪ್ರೀತಿಯಿಂದ ಊಟ ಬಿಟ್ಟಿಲ್ಲ. ಅದ್ ಅವಳಿಗೋಸ್ಕರನು ನನ್ನ ಈ ಮನೆನು ಬಿಟ್ಟು ಹೋಗಿದ್ದಾನಲ್ಲ, ಅಷ್ಟು ಮುಂದುವರೆದ್ಬಿಟ್ನ ಅವನು. ಅಮ್ಮ, ಅವನ್ ಮೇಲಿನ ಕೋಪಕ್ಕೆ ನೀನ್ ಊಟ ಬಿಟ್ರೆ ನಿನ್ ಆರೋಗ್ಯ ಏನಾಗುತ್ತೆ ಹೇಳು? ಪ್ಲೀಸ್ ತಿಂಡಿ ತಿನ್ನಮ್ಮ. ನನಗ್ ಬೇಡ ಅಂತ ಹೇಳಿದ್ನಲ್ಲ, ಬಾಯಿ ಮುಚ್ಕೊಂಡು ಸುಮ್ನೆ ತಗೊಂಡ್ ಹೋಗು. ನನ್ಗೆ ಊಟನೂ ಬೇಡ, ಏನು ಬೇಡ.